ನಮ್ಮ ನೇಚರ್ ವರ್ಲ್ಡ್ ಫೌಂಡೇಶನ್ ಅಂತ ಇದೆ, ಅದ್ರ ಮುಖಾಂತರ ಗಿಡಗಳನ್ನ ನಾವು ಉಚಿತವಾಗಿ ಹಂಚಿಕೆ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಬೆಳಕು ಗಾಳಿ ನೀರು ಕೊಡೋದು ಅದೇ ನಮಗೆ. ಎಲ್ಲ ಜನರಿಗೂ ತುಂಬ ಒಳ್ಳೇದಾಗಬೇಕಂತ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿ. ಇದೇ ಥರ ಕಾರ್ಯಕ್ರಮವನ್ನು ಎಲ್ಲೆಡೆ ಮಾಡಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಸೊ ಎಲ್ಲರೂ ಗಿಡ ಬೆಳೆಸಿ ನಾಡನ್ನು ಉಳಿಸಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಈ ಶ್ರೀದೇವರು ಕುಂಭಾಭಿಷೇಕ ದಿನ ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇದೆ. ಇನ್ನೂ 2 ದಿನ ನಡೆಯುತ್ತೆ ಕಾರ್ಯಕ್ರಮ. ಸಹಸ್ರಾರು ಭಕ್ತಾದಿಗಳು ಬರ್ತಾವ್ರೆ. ದಿನಕ್ಕೆ 5,000ರಿಂದ 10,000 ಜನ ಊಟ ಮಾಡ್ತಾವ್ರೆ. ಅದೇ ಕಾರಣಕ್ಕೆ ನಾವು ಈ ಕುಂಭಾಭಿಷೇಕ ಶ್ರೀದೇವರ ಮುಂದೆ ನಮ್ಮ ನೇಚರ್ ವರ್ಲ್ಡ್ ಫೌಂಡೇಶನ್ ಅಂತ ಇದೆ, ಅದ್ರ ಮುಖಾಂತರ ಗಿಡಗಳನ್ನ ನಾವು ಉಚಿತವಾಗಿ ಹಂಚಿಕೆ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಶಾಲಾ ಕಾಲೇಜುಗಳು ಅವೇರ್ನೆಸ್ಸು ಮಕ್ಕಳಿಗೆ ಅವೇರ್ನೆಸ್ ಮಾಡೋಕ್ಕೋಸ್ಕರ ಅಲ್ಲೂ ಗಿಡಗಳು ಕೊಟ್ಟಿದ್ವಿ. ಈಗ ಇಲ್ಲಿ ಒಂದು 500ರಿಂದ 1,000 ಗಿಡ ಕೊಡ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು. ಎಲ್ಲ ನಮ್ಮ ಕೃಷ್ಣ ಇದ್ದಾರೆ, ಇವರು ಟ್ರಸ್ಟ್ ಇಟ್ಕೊಂಡಿದ್ದಾರೆ. ಇವರು ಜೈ ಭುವನೇಶ್ವರ್ ಟ್ರಸ್ಟ್ ಅಂತ ಕನ್ನಡ ಸಂಘದ್ದು. ಇವರು ಜೊತೆ ಕೈ ಜೋಡಿಸಿದ್ದಾರೆ. ಸತ್ಯನೂ ಇದ್ದಾರೆ. ಮುಂದಕ್ಕೆ ಎಲ್ಲ ಕಡೆಯೂ ಕಾರ್ಯಕ್ರಮ ಮಾಡೋ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ, ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ, ರೂಪಿಸ್ತಾ ಇದ್ದೀವಿ. ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ, ಮುಂಚೆನೇ ಮಾಡ್ತಾ ಇದ್ವಿ. ಈಗ ನೇಚರ್ ಫೌಂಡೇಶನ್ ಒಂದು ವರ್ಷ ಸ್ಟಾರ್ಟ್ ಮಾಡಿಬಿಟ್ಟು ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ. ಮತ್ತು ಸ್ವಚ್ಛತೆ ಆಂದೋಲನ ಮಾಡ್ತಾ ಇದ್ದೀವಿ. ಮಕ್ಕಳಿಗೊಂದು ಅವೇರ್ನೆಸ್ ಮೂಡಿಸುವಂಥದ್ದು, ಪುಸ್ತಕ ಇವೆಲ್ಲ ಕೊಡುವಂಥದ್ದು. ಇನ್ನು ಎಲ್ಲ ಕಡೆ ಅವೇರ್ನೆಸ್ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಡೀ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ತುಂಬ ಭಕ್ತಾದಿಗಳು ಹೊಂದಿದೆ. ನಿನ್ನೆ ಮೊನ್ನೆಯಿಂದನೂ ಮಿನಿಸ್ಟ್ರುಗಳೆಲ್ಲ ಬಂದಿದ್ದಾರೆ, ಇವತ್ತು ಶಾಸಕರುಗಳೆಲ್ಲ ಬಂದಿದ್ದಾರೆ. ಇವತ್ತೆಲ್ಲ ತುಂಬ ಸಹಸ್ರಾರು ಭಕ್ತರು ಹೊಂದಿದೆ ಇದೆ ದೇವಸ್ಥಾನ, ಶ್ರೀ ಶನೇಶ್ವರ ದೇವಸ್ಥಾನ. ಇವತ್ತು ಕುಂಭಾಭಿಷೇಕ ಇದೆ. ಇವತ್ತು ಆ ಕಾರಣಕ್ಕೆ ಇವತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೆರವಣಿಗೆ ಕೂಡ ನಡೀತಾ ಇದೆ. ತೇರಿಗೆ ಮೂವ್ ಆಯಿತು, ಮೆರವಣಿಗೆ ನಡೀತಾ ಇದೆ. ಭಕ್ತಾದಿಗಳು ಏನು ಅಂದರೆ ಭಕ್ತಾದಿಗಳು ತುಂಬ ಖುಷಿಯಲ್ಲಿ ಇದ್ದಾರೆ. ಆ ಖುಷಿ ಮುಂದುವರ್ಸ್ಕೊಂಡು ಹೋಗಲಿ, ದೇವಸ್ಥಾನಕ್ಕೆ ಬರ್ತಿರಲಿ. ಇದೇ ಸಂದರ್ಭದಲ್ಲಿ ಗಿಡ ಕೊಡೋ ಕಾರ್ಯಕ್ರಮ ಮಾಡಿಕೊಂಡಿದ್ದೀರಾ ಸರ್? ನಾವು ಜೈ ಭುವನೇಶ್ವರಿಂದ ಕೃಷ್ಣ ಮಾತಾಡೋದು. ನಿನ್ನೆ 3 ದಿನದಿಂದ ಬಂದ್ಬಿಟ್ಟು ಕುಂಭಾಭಿಷೇಕ ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ನಮ್ಮ ಫ್ರೆಂಡು ಕುಮಾರಮ್ಮ ಅಂದ್ಬಿಟ್ಟು ಪ್ರಕೃತಿನ ಗಿಡನ ನೆಟ್ಬೇಕಂತ ಇದು ಮಾಡ್ತಾಯಿದ್ರು. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಇದು. ಆಮೇಲೆ ಏನಪ್ಪ ಅಂದರೆ ಈ ಗಿಡನ ಯಾವತ್ತೂ ಅಷ್ಟೇ ಗಿಡ ಮರ ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಕಾಲದಲ್ಲಿ ಇವಾಗ ಗಿಡ ಮರ ಎಲ್ಲ ಕಟ್ ಮಾಡ್ತಾರೆ ಕೆಲವು ಜಾಗದಲ್ಲಿ. ದಯವಿಟ್ಟು ಗಿಡ ಮರನ ಬೆಳಕಿಗೆ ಕೊಡಿ. ಅದೇ ನಮ್ಮ ಬೆಳಕು ಗಾಳಿ ನೀರು ಕೊಡೋದು ಅದೇ ನಮಗೆ, ಸರಿನಾ? ಆಮೇಲೆ ಭಕ್ತಾದಿಗೆಲ್ಲ ಬಂದು ತೊಗೊಂಡು ಹೋಗ್ತಾರೆ. ನೀವೇ ನೋಡ್ದಾಗ ತೊಗೊಂಡು ಹೋಗ್ತಾರೆ. ಯಾರೂ ಇನ್ವೆಸ್ಟ್ ಮಾಡ್ತಾಯಿಲ್ಲ, ತೊಗೊಂಡು ಹೋಗ್ತಾರೆ. ನಾವು ಕೇಳೋ ಅಷ್ಟೇ, ತೊಗೊಂಡು ಹೋದ್ರೂ ವೇಸ್ಟ್ ಮಾಡಬೇಡಿ, ಸಾಕಿ. ಅದು ನಮ್ಮ ಒಂದು ಮಗು ಇದ್ದಂಗೆ ಅದು. ನಾವು ಒಂದು ಗಿಡ ಸಾಕಿದ್ರೆ ಎಷ್ಟೋ ನಮ್ಮ ನೆರಳು ಮೇಲೆಲ್ಲ ಕೊಡ್ತೀವಿ ನಮಗೆ. ಅದರಿಂದ ನಾವು ಕೇಳ್ಕೊಳ್ಳೋದು ಇಷ್ಟೇ, ವೇಸ್ಟ್ ಮಾಡಬೇಡಿ, ಗಿಡನ ಬೆಳೆಸಿ ಸರ್. ಮುಂದಕ್ಕೆ ಇದೇ ಕಾರ್ಯಕ್ರಮ ನಾವು ಮುಂದುವರ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಒಂದು ಇದೆ ಸರ್. ಪ್ರಕೃತಿನ ನಾವು ಇಲ್ಲ ಬೆಳೆಸ್ಬೇಕಂದ್ರೆ ತುಂಬ ಮುಟ್ಟವಾಗೈತೆ ನಮಗೆ. ಅದನ್ನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನಾವು ದೇವರ ಆಸೆನ ಪ್ರಕೃತಿನ ಬೆಳೆಸ್ಬೇಕು ನಾವು. ಅದೇ ನಮ್ಮದು ನನ್ನ ಮನಸ್ಸು, ಅದೇ ನಮ್ದು ಇರೋದು ಸರ್. ಈ ಕಾರ್ಯಕ್ರಮ ನಮಗೆ DKS ಬಂದಿರೋ, ದಿನೇಶ್ ಗುಂಡ್ರಾವ್ ಬಂದಿದ್ದಾರೆ. ಆಮೇಲೆ RV ಜಯರಾಜು ಅವ್ರ ಮಗ ಅವರು ಬಂದಿದ್ದೇನೆ. ಆಮೇಲೆ ವಿಜಾನ್ ಬಂದೋದ್ರು. ಎಲ್ಲರೂ ಬಂದು ಹೋಗಿದ್ದಾರೆ. ಎಲ್ಲರೂ ಭಾಳ ಸಂತೋಷ ಬಂದು ಹೋಗಿದ್ದಕ್ಕೆ. ಏನೋ ನಮ್ಮ ಸಂಘದಿಂದ ತುಂಬ ಧನ್ಯವಾದಗಳು. ಆಮೇಲೆ ನಮ್ಮ ಸಂದಿಲ್ ಭಯ ಅಂದ್ಬಿಟ್ಟು ಚಿಕ್ಕಪೇಟೆ ಸೇರ್ತದವರು, ಅವರು ಬಂದು ಹೋದ್ರು ನೆನೆ. ಏನೋ ಎಲ್ಲರೂ ಸಾಕಾರ ಕೊಡ್ತಾವ್ರೆ. ನನಗೆಲ್ಲ ಬಂದಿರಿಗೆ ಎಲ್ಲರೂ ತುಂಬ ಅಭಿಮಾನಗಳು ಹೇಳ್ಕೊಳ್ತಾ ಇದ್ದೀನಿ. ಜೈ ಕನ್ನಡ ಮಾತೆ. ಅದರಿಂದ ಎಲ್ಲ ಭಕ್ತಾದಿಗಳು 5,000 6,000 ಜನ ಅದಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದರಿಂದ ಮತ್ತು ನಮ್ಮ ನೇಚರ್ ವರ್ಲ್ಡ್ ಫೌಂಡೇಶನಿಂದ ನಮ್ಮ ಕುಮಾರ್ ಅವರು ಅಧ್ಯಕ್ಷರಾದ ಅವರು ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಅದರಿಂದ ಎಲ್ಲ ಭಕ್ತಾದಿಗಳು ಜನರು ಎಲ್ಲ ಬಂದು ಆ ಗಿಡಗಳನ್ನ ತೊಗೊಂಡು ಹೋಗಿ ಬೆಳೆಸ್ಬೇಕಂತ ತಮ್ಮಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ನಿನ್ನೆ ನಮ್ಮ ಶಾಸಕರಾದ ದಿನೇಶ್ ಗುಂಡೂರಾವ್ ಅವರು ಮತ್ತು ರಿಜ್ವಾನ್ ಅವರು ಮತ್ತು RV ಜಯರಾಜ್ ಅವರು ಮಗ ಯುವರಾಜ್ ಅವರು ಇವರೆಲ್ಲ ಬಂದು ಹೋದರು. ಆ ಯಪ್ಪ ಷಣ್ಮಾತ್ಮನವರು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಎಲ್ಲ ಜನರಿಗೂ ತುಂಬ ಒಳ್ಳೆಯದಾಗಬೇಕಂತ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿ. ಕುಂಭಾಭಿಷೇಕದ ವಿಶೇಷವಾಗಿ ಇವತ್ತು ನಾಳೆ ಪ್ರತಿ ದಿವಸ ನಡೀತಾ ಇದೆ. ಅನ್ನದಾನವು ತುಂಬ ವಿಶೇಷವಾಗಿ ನಡೀತಾ ಇದೆ. ನನ್ನ ಹೆಸರು ಚಂದನ. ಇದೊಂದು ನೇಚರ್ ವರ್ಲ್ಡ್ ಫೌಂಡೇಶನ್ ಇದೆಯಲ್ಲ,
ಇವತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಗಿಡಗಳನ್ನ ಹಂಚ್ತಾ ಇದ್ದೀವಿ. ಗಿಡ ಇದ್ರೇ ಮರ ಇದ್ರೇ ನಾವು, ಮರ ಇದ್ರೇ ಉಸಿರು, ಹಸಿರೇ ಉಸಿರು. ಮರನ ಉಳಿಸಿ, ನೀರನ್ನು ಉಳಿಸಿ, ಮರನ ಬೆಳೆಸಿ, ಮರ ಇದ್ರೇ ನಾವಲ್ವಾ. ಅದಕ್ಕೆ ಇದೊಂದು ಯೋಜನೆ ವಿಜಯ ಕಾಣಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಚಂದನ ಹೆಚ್. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಮಹಾನಗರ ಮೈಸೂರು ಬ್ಯಾಂಕ್ ಜಂಕ್ಷನ್ನಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಮಹಾಕುಂಭದ ಪ್ರಯುಕ್ತ ಇವರು ನೇಚರ್ ವರ್ಲ್ಡ್ ಫೌಂಡೇಶನ್ ಅವರು ಗಿಡ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಒಂದು ಕಾಲದಲ್ಲಿ ಬೆಂಗಳೂರು ಮಹಾನಗರನ ಗಾರ್ಡನ್ ಸಿಟಿ ಅಂತ ಹೇಳಿದರು. ಇವಾಗ ಗಾರ್ಡನ್ ಸಿಟಿ ಹೋಗಿ ಸಿಲಿಕಾನ್ ಸಿಟಿ ಆಗಿಬಿಟ್ಟಿದೆ. ಮೆಟ್ರೋ ಪ್ರಾಜೆಕ್ಟು, ಬೆಂಗಳೂರು 1,40,00,000 ಜನಸಂಖ್ಯೆ, 1,20,00,000 ವಾಹನಗಳ ಇದ್ರ ಮಧ್ಯದಲ್ಲಿ ಬೆಂಗಳೂರಲ್ಲಿರೋ ಎಲ್ಲ ಗಿಡಗಳೆಲ್ಲ ನಾಶ ಆಗ್ತಾಯಿದೆ. ಇವರು ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ಗಿಡ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರ ಜೊತೆ ಬೆಂಗಳೂರು ನಗರ ಪೊಲೀಸು ನಾವು ಇವರ ಜೊತೆಗಿದ್ದೀವಿ. ಇದೇ ಥರ ಕಾರ್ಯಕ್ರಮವನ್ನು ಎಲ್ಲೆಡೆ ಮಾಡಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನೇಚರ್ ವರ್ಲ್ಡ್ ಫೌಂಡೇಶನ್ ಅವರು ಈ ಗಿಡ ಕೊಡುವ ಇದನ್ನು ಹಮ್ಮಿಕೊಂಡಿದ್ದಾರೆ. ಇದು ಎಲ್ಲರಿಗೂ ಎಲ್ಲ ಮನೆಯಲ್ಲಿ ನೇಚರು ಪ್ರಕೃತಿಯಿಂದ ಗಿಡಗಳು ನೆಡೆಸಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಫಂಡಿಂದ ಮಾಡ್ತಾಯಿದ್ದಾರೆ. ಇದರಿಂದ ಸಂಘದಿಂದ ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಜೈ ಭುವನೇಶ್ವರಿ ಇದರಿಂದ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಹಾಗೂ ಇಲ್ಲಿ ನಡೀತಾ ಇರೋ ಪೂಜೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ನಮಿಸುತ್ತೇನೆ. ಕುಂಭಾಭಿಷೇಕದ ಬಗ್ಗೆ ಇದು ಆವಾಗಲೇ 45 ದಿವಸದಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ದೇವಸ್ಥಾನದ ಕಾರ್ಯಕ್ರಮ, ಆ ದೇವರ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟು ಜನ ವಿಜೃಂಭಣೆಯಿಂದ ಇದ್ದಾರೆ. ಈ ವಿಜೃಂಭಣೆಯಿಂದ ನಡೆಯೋದಕ್ಕೆ ಆ ದೇವರ ಆಶೀರ್ವಾದ, ಆ ದೇವರ ಶಕ್ತಿನೇ ಒಂದು ಒಳ್ಳೆಯ ಇದಾಗಿದೆ. ಮತ್ತು ಈ ಸಂಘದವರೆಲ್ಲನೂ ಭಾಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ನಮಿಸ್ತೇನೆ. ನನ್ನ ಹೆಸರು ಜಮೀನ್ ಪ್ರಕಾಶ್ ಅಂತ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಖುಷಿ ಆಗ್ತಾ ಇದೆ ಈ ಥರ ದೇವಸ್ಥಾನ ಓಪನ್ ಮಾಡಿರೋದು. ಎಷ್ಟೊಂದು ಜನ ಭಕ್ತಾದಿಗಳಿಗೆ ಹೆಲ್ಪ್ ಆಗಿರುತ್ತೆ ಅದು ಓಪನ್ ಮಾಡಿರೋದು. ಡೈಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ತೀವಿ. ಗಿಡ ಕಾಲೇಜಲ್ಲಿ ಹಾಕ್ತೀವಿ ಸರ್. ಕಾಲೇಜಲ್ಲಿ ಗಿಡ ಬೆಳೆಸ್ತೀವಿ. ಇಲ್ಲ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಇವಾಗಿರೋದ್ರಲ್ಲಿ ನೇಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಎಲ್ಲರಿಗೂ ಗಿಡ ಕೊಡೋದ್ರಿಂದ ಎಲ್ಲರೂ ಹೋಗಿ ನೆಡ್ತಾರೆ. ತುಂಬ ಜನ ಇವಾಗ ಸಿವಿಕ್ ಸೆನ್ಸ್ ಅನ್ನೋ ಒಂದು ಟ್ರೆಂಡ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇವಾಗ ಗಿಡ ಎಲ್ಲ ಕೊಡ್ತಾ ಇರೋದು ತುಂಬ ಒಳ್ಳೆಯದಾಗುತ್ತೆ. ಜನನೂ ಅಷ್ಟೇ ತುಂಬ ಚೆನ್ನಾಗಿ. ಇವಾಗ ಪೊಲ್ಯೂಷನ್ ಎಲ್ಲ ಏನಿದೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಎಲ್ಲರೂ ಗಿಡ ಬೆಳೆಸಿ ನಾಡನ್ನು ಉಳಿಸಿ. ಮತ್ತು ನೇಚರ್ ವರ್ಲ್ಡ್ ಫೌಂಡೇಶನ್ ಕಡೆಯಿಂದ ಇದೇ ಥರ ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಎಲ್ಲರೂ ಬಯಸ್ತೀವಿ. ಗಿಡ ಬೆಳೆಸಿ, ಹಸಿರು ಉಳಿಸಿ. ನೇಚರ್ ವರ್ಲ್ಡ್ ಫೌಂಡೇಶನ್ಗೆ ಆಲ್ ದಿ ಬೆಸ್ಟ್. ಗಿಡ ಬೆಳೆಸಿ, ಹಸಿರು ಉಳಿಸಿ.